ಕಾಂಗ್ರೆಸ್ ಅವ್ರಿಗೆ ತಂದ್ರೆ ಹೆಂಗಿರ್ತದೆ? ಪಾಸ್ ಯಾರು ಕೊಟ್ಟಿರೋದು ಅವ್ರನ್ನ? ಪಾಸ್ ಯಾರು ಕೊಟ್ಟರು? ಆಮೇಲೆ ಇದಲ್ಲಿ ಎಲ್ಲ ಕಟ್ಟರ್ ಫ್ಲಾಪ್ ಆಗಿದೆ. ಅದು ರಾಜಕೀಯ ಮಾತಾಡೋದು ನಾನು ಇಷ್ಟಪಡಲ್ಲ. ನಾನು ಇದಲ್ಲಿ ಎಲ್ಲ ಒಂದು ಕಡೆ ಸೆಕ್ಯೂರಿಟಿ ಟೋಟ್ಲಿ ಫೇಲ್ ಆಗಿದೆ. ಪಾರ್ಲಿಮೆಂಟ್ ಒಳಗಡೆ ನುಗ್ಗಿ ಮೇಲೆಯಿಂದ ಜಂಪ್ ಹೊಡಿತಾನಂದರೆ ಆ ಸೆಕ್ಯೂರಿಟಿ ವ್ಯವಸ್ಥೆ ಹೆಂಗಿರ್ಬೋದು ನೋಡಿ. ಈಗ ನಾವು MLA ಆಗಿ ಮಂತ್ರಿಗಳು ಆಗಿ ಈಗ ಪಾರ್ಲಿಮೆಂಟ್ ಹೋಗಬೇಕಾದ್ರೆ ಹತ್ತಾರು ಪ್ರೊಸೀಜರ್ ಅದು ಹೆಂಗೆ ಹೋಯ್ತಂತ ಪ್ರಶ್ನೆ. ಆ ಹುಡುಗ ಹೆಂಗೆ ಒಳಗಡೆ ಹೋದ ಅಂತ. ಈಗ ನಾವುಗಳೇ ಈಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಭೇಟಿ ಮಾಡೋಕ್ಕೆ ಹೋದರೆ ಪ್ರೊಸೀಜರ್ಗಳು ಅಷ್ಟಿಷ್ಟಿಲ್ಲ. ಈಗ ನಾನು ಮಂತ್ರಿ ಆಗಿದ್ದೀನಿ, ಈಗ ನಾನು MLA ಆಗಿದ್ದೀನಿ, 5 ಬಾರಿ MLA ಆಗಿದ್ದೀನಿ. ನಾನು ಭಾಳ ಸತಿ ಪಾರ್ಲಿಮೆಂಟ್ಗೆ ಹೋಗ್ಬೇಕಂತ ನಾನು ಅಪ್ಲೈ ಮಾಡಿದೆ. ಹೋಗೋಕ್ಕೆ ಸಾಧ್ಯ ಆಗಿಲ್ಲ, ಪರ್ಮಿಷನ್ ಸಿಕ್ಕಲಿಲ್ಲ, ಕೊಡಲ್ಲ ಸುಲಭವಾಗಿ. ಇದು ಹೆಂಗೆ ಕೊಟ್ರಂತ ಪ್ರಶ್ನೆ ನಮ್ಮದು. ಈಗ ಒಬ್ಬ ರಾಜ್ಯದ ಒಂದು ಮಂತ್ರಿ ಅಲ್ಲಿ ಪಾರ್ಲಿಮೆಂಟ್ ಹೋಗ್ಬೇಕಾದ್ರೆ 106 ಪ್ರೊಸೀಜರ್ಗಳದು. ಮತ್ತು ಇವನು ಹೆಂಗೆ ಹೋದ ಅಂತ ನಮ್ಮ ಪ್ರಶ್ನೆ ಅಷ್ಟೇ. ಅದು ನನ್ನ ಕೇಳಿದ್ರೆ ನೀವು ಅವ್ರನ್ನ ಕೇಳಬೇಕು ಪ್ರಶ್ನೆ. ಯಾರು ಹೇಳಿದ್ದಾರೆ?